ತಕ್ಷಣ ಕಾರ್ಡ್ ಏನು ಸರ್ 4150 ಆಸ್ಪಾಸು ಆಗ್ತಾ ಇದೆ ಅನ್ನೋದು ಒಂದು ಸಂತೋಷದ ವಿಷಯ. ಆದರೆ ಇನ್ನೊಂದು ಮುಂದಿನ ಬಾರಿ ಇದನ್ನೇ ಮುರಿಯೋದು ಹೇಗೆ ಅಂತಕ್ಕಂಥ ಆಲೋಚನೆ, ಮುಂದಿನ ಬಾರಿ ಹೇಗೆ ಇದನ್ನು ಮೀರೋದು ಅಂತಕ್ಕಂಥ ಆಲೋಚನೆ ಆಲ್ರೆಡಿ ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರ ರಕ್ತಕ್ಕೆ ಪರ್ಯಾಯವೇ ಇಲ್ಲ. ಅಪಘಾತ, ಹೆರಿಗೆ, ಶಸ್ತ್ರಚಿಕಿತ್ಸೆ ಹಾಗೂ ತುರ್ತು ಚಿಕಿತ್ಸೆಯ ಸಂದರ್ಭಗಳಲ್ಲಿ ಜೀವ ಉಳಿಸುವ ಏಕೈಕ ಆಶಾಕಿರಣ ಸ್ವಯಂ ಪ್ರೇರಿತ ರಕ್ತದಾನ. ಇಂತಹ ಮಾನವೀಯ ಸೇವೆಗೆ ಚಿಕ್ಕಬಳ್ಳಾಪುರ ಗುರುವಾರ ಸಾಕ್ಷಿಯಾಯಿತು. ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ನಗರದ ಸಿವಿವಿ ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 4237 ಯೂನಿಟ್ ರಕ್ತ ಸಂಗ್ರಹಿಸುವ ಮೂಲಕ ಕರ್ನಾಟಕದಲ್ಲೇ ಹೊಸ ದಾಖಲೆ ನಿರ್ಮಿಸಲಾಯಿತು. 10,000 ಮೇಲೆ ಮಾಡಿರ್ತಕ್ಕಂಥದ್ದು ಬುಕ್ ಆಫ್ ರೆಕಾರ್ಡ್ ತಲುಪಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ವರ್ಷ ಮಾಡಿ ಚಿಕ್ಕಬಳ್ಳಾಪುರಲ್ಲಿ ಇವತ್ತೇನು ಸಿ ವಿ ವೆಂಕಟರಾಯಪುರ ಅವರ ಒಂದು ಹೆಸರಲ್ಲಿ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಗಿನ್ನೆಸ್ ರೆಕಾರ್ಡ್ ಆಗಲಿ ಅಂತ ಹಾರೈಸ್ತಾರೆ. ಗುರುವಾರ ಬೆಳಗ್ಗೆ 7:30ರಿಂದ ರಾತ್ರಿ 9 ಗಂಟೆಯವರೆಗೆ ನಡೆದ ಶಿಬಿರದಲ್ಲಿ ಸಾವಿರಾರು ಯುವಕರು, ಮಹಿಳೆಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಉತ್ಸಾಹದಿಂದ ರಕ್ತದಾನ ಮಾಡಿದರು. ಪ್ರತಿಯೊಬ್ಬ ರಕ್ತದಾನಿಯ ರಕ್ತದ ಹನಿಯು ನಾಳೆ ಯಾರದೋ ಜೀವ ಉಳಿಸುವ ಆಶಾಕಿರಣವಾಗಲಿದೆ ಎಂಬ ಮಾನವೀಯ ಸಂದೇಶ ಶಿಬಿರದ ಕೇಂದ್ರ ಬಿಂದುವಾಗಿತ್ತು. ಅಂತೇಳಿ ಚಿಕ್ಕಬಳ್ಳಾಪುರ ಏನು ಇವತ್ತು ಒಂದು ರಕ್ತದಾನದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ನವೀನ್ ಕಿರಣ್ ಅವರು ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇದು ಇವತ್ತೇನೆ ಮಾಡಿರೋದಲ್ಲ, ಸುಮಾರು ವರ್ಷಗಳಿಂದ ಅವರು ಮಾಡಿಕೊಂಡೇ ಬರ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಆವಾಗಲೇ 3,000 ಚಿಲ್ಲರೆ ಯೂನಿಟ್ ಆಗಿದೆ. ಬಹಳ ಸಂತೋಷ ಆಗುತ್ತೆ. ಯುವಕರಲ್ಲಿ ಒಂದು ಮನಸ್ಸು ಬಂದಿದೆ ಅವರಿಗೆ ರಕ್ತದಾನ ಮಾಡಬೇಕು ಅಂತ. ದಯವಿಟ್ಟು ಎಲ್ರಿಗೂ ಹೇಳೋದು ಒಂದೇ, ವರ್ಷಕ್ಕೆ 3 ಸರಿ ರಕ್ತದಾನ ಮಾಡಿ. ಒಬ್ಬರು ರಕ್ತದಾನ ಮಾಡೋದ್ರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ. ನೀವು ವರ್ಷದಲ್ಲಿ 3 ಸರಿ ರಕ್ತದಾನ ಮಾಡೋದ್ರಿಂದ ಒಂದು 20 ಜನಕ್ಕೆ ಸಹಾಯ ಆಗುತ್ತೆ. ಅವ್ರ ಪ್ರಾಣವನ್ನು ಉಳಿಸೋ ಕೆಲಸ ನೀವು ಮಾಡ್ತೀರಾ ಅಂದರೆ ಅದಕ್ಕಿಂತ ಮಹತ್ವರವಾದ ಒಂದು ಸಂಗತಿ ಬೇರೆ ಏನೂ ಇಲ್ಲ. ನಮ್ಮ ಈ ಒಂದು ಒಳ್ಳೆ ಕೆಲಸ ಮಾಡುವಂಥ ನಮ್ಮ ನವೀನ್ ಕಿರಣ್ ಅವರಿಗೆ ದೇವರು ಒಳ್ಳೆ ಆಯುಷು, ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ರಕ್ತದಾನ ಪ್ರಕೃತಿಯೇ ಮಾನವನಿಗೆ ನೀಡಿರುವ ಅಪರೂಪದ ವರ. ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರ ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯ ಇಲ್ಲ. ಆದ್ದರಿಂದ ರಕ್ತದಾನವೇ ಜೀವದಾನ ಅಂದರು. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಜೀವನೋಪಾಯಕ್ಕಾಗಿ ಕಾರ್ಯಗಳನ್ನು ನಡೆಸುತ್ತಿರುವ ಕೆವಿ ನವೀನ್ ಕಿರಣ್ ಹಾಗೂ ಅವರ ಕುಟುಂಬದ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ ಅಂತ ಅವರು ಶ್ಲಾಘಿಸಿದರು. ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಮಾತನಾಡಿ, ಈ ಸಾಧನೆ ನನ್ನದಲ್ಲ, ಸಾವಿರಾರು ಸ್ವಯಂ ಪ್ರೇರಿತ ರಕ್ತದಾನಿಗಳಿದ್ದು ದತ್ತಿ ದಿನಾಚರಣೆ ಅಂದರೆ ರಕ್ತದಾನ ಎಂಬ ಸಂಸ್ಕೃತಿ ರೂಪುಗೊಂಡಿರೋದು ನಮ್ಮ ದೊಡ್ಡ ಹೆಮ್ಮೆ. ಈ ಮಾನವೀಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಕೊಂಡೊಯ್ತೇವೆ ಎಂದರು. ತಕ್ಷಣ ಕಾರ್ಡ್ ಏನು ಸರ್ 4150 ಆಸ್ಪಾಸು ಆಗ್ತಾ ಇದೆ ಅನ್ನೋದು ಒಂದು ಸಂತೋಷದ ವಿಷಯ. ಆದರೆ ಇನ್ನೊಂದು ಮುಂದಿನ ಬಾರಿ ಇದನ್ನೇ ಮುರಿಯೋದು ಹೇಗೆ ಅಂತಕ್ಕಂಥ ಆಲೋಚನೆ, ಮುಂದಿನ ಬಾರಿ ಹೇಗೆ ಇದನ್ನು ಮೀರೋದು ಅಂತಕ್ಕಂಥ ಆಲೋಚನೆ ಆಲ್ರೆಡಿ ಪ್ರಾರಂಭ ಆಗಿದೆ. ಇವತ್ತು ರಕ್ತದಾನ ಕ್ಷೇತ್ರದಲ್ಲಿ ಏನು ಸಾಧನೆ ಆಗಿದೆ, ಇದು ಚಿಕ್ಕಬಳ್ಳಾಪುರದ ಜನತೆ ಚರಿತ್ರೆ ಪುಟಗಳಲ್ಲಿ ನಿಲ್ತಕ್ಕಂಥ ದಾಖಲೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಇನ್ನು ಶಿಬಿರದಲ್ಲಿ ಸಂಗ್ರಹವಾದ 4237 ಯೂನಿಟ್ ರಕ್ತವು 2 ವರ್ಷಗಳ ಹಿಂದೆ ಚಿಂತಾಮಣಿಯಲ್ಲಿ ನಡೆದ ಶಿಬಿರದಲ್ಲಿ ಸಂಗ್ರಹವಾಗಿದ್ದ 3246 ಯೂನಿಟ್ಗಳ ದಾಖಲೆಯನ್ನು ಹಿಂದಿಕ್ಕಿದೆ. ಈ ಮೂಲಕ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಕ್ಷಾತೀತವಾಗಿ ವಿವಿಧ ರಾಜಕೀಯ, ಸಾಮಾಜಿಕ, ಸಾಹಿತ್ಯ ಹಾಗೂ ಉದ್ಯಮ ವಲಯದ ಗಣ್ಯರು ಭಾಗವಹಿಸಿ ರಕ್ತದಾನಿಗಳಿಗೆ ಶುಭ ಹಾರೈಸಿದರು. 4237 ಯೂನಿಟ್ ರಕ್ತ ಸಂಗ್ರಹ ಕೇವಲ ದಾಖಲೆಯಲ್ಲ, ಸಾವಿರಾರು ಜೀವಗಳಿಗೆ ಆಶಾಕಿರಣ. ರಕ್ತದಾನವೇ ಮಹಾದಾನ ಎಂಬ ಸಂದೇಶವನ್ನು ಚಿಕ್ಕಬಳ್ಳಾಪುರ ಮತ್ತೊಮ್ಮೆ ಇಡೀ ರಾಜ್ಯಕ್ಕೆ ಸಾರಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಪತ್ರಕರ್ತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಜಯರಾಮ್, ಜಯ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಇತರರು ಉಪಸ್ಥಿತರಿದ್ದರು.